ಗೆಳೆಯರೇ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಒಂದು ಶೀರ್ಷಿಕೆ ಶಿಕ್ಷಣಕ್ಕೂ ಬಜೆಟ್. ಬಜೆಟ್ ಅಂತಕ್ಕಂಥ ಒಂದು ಈ ಶಬ್ದವನ್ನು ನೀವೆಲ್ಲರೂ ಕೇಳಿರ್ತೀರಿ. ಇಂಗ್ಲೀಷ್ನಲ್ಲಿ ಇದನ್ನು ಬಜೆಟ್ ಎಂದು ಕರೆಯುತ್ತಾರೆ, ಆದರೆ ಕನ್ನಡದಲ್ಲಿ ಇದನ್ನು ಆಯವ್ಯಯ ಪಟ್ಟಿ ಎಂದು ಹೇಳುತ್ತಾರೆ. ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಬಟ್ ಎಲ್ಲರೂ ಸಾಮಾನ್ಯವಾಗಿ ಇದು ಕರಿತಕ್ಕಂಥದ್ದು ಬಜೆಟ್ ಎಂದು ಹೇಳುತ್ತಾರೆ. ನಾವು ನೋಡಿರುವ ಹಾಗೆ ಜನರಲ್ ಬಜೆಟ್, ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಈ ಒಂದು ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಜನರಲ್ ಬಜೆಟ್, ಇದು ಸಾಮಾನ್ಯವಾಗಿ ಫೆಬ್ರವರಿ ಕೊನೆ ವಾರದಲ್ಲಿ ಇರ್ತದೆ. ಮತ್ತು ರಾಜ್ಯಗಳು ತಮ್ಮ ಬಜೆಟ್ಗಳನ್ನು ಮಾರ್ಚಿನ ಮೊದಲನೇ ವಾರದಲ್ಲಿ ಅದನ್ನು ಪ್ರಸ್ತುತಪಡಿಸುತ್ತಾರೆ. ಇನ್ನು ಈಗ ಇದರ ವಿಚಾರವಾಗಿ, ಬಜೆಟಿನ ವಿಚಾರವಾಗಿ ಹೇಳುವಂದರೆ, ಮೊದಲು ಬ್ರಿಟಿಷರು ಈ ಒಂದು ಬಜೆಟನ್ನು ಸಾಯಂಕಾಲದ ಹೊತ್ತಿನಲ್ಲಿ ಪ್ರೆಸೆಂಟ್ ಮಾಡ್ತಿದ್ರು. ಅದನ್ನು ನಮ್ಮ ಇತ್ತೀಚಿನ ಸರ್ಕಾರಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಈ ಬಜೆಟನ್ನು ಬೆಳಗ್ಗೆ ಹೊತ್ತಿನಲ್ಲಿ ಪ್ರೆಸೆಂಟ್ ಮಾಡುತ್ತಿದ್ದಾರೆ. ನಮ್ಮ ಇವತ್ತಿನ ಚರ್ಚೆ ವಿಚಾರ ಶಿಕ್ಷಣಕ್ಕೆ ಒಂದು ಬಜೆಟ್. ಶಿಕ್ಷಣ ಎಲ್ಲರ ಮೂಲಭೂತ ಹಕ್ಕು, ಆದ್ದರಿಂದ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲೇಬೇಕು. ನಮ್ಮಲ್ಲಿ ಇದಕ್ಕೆ ಶಿಕ್ಷಣಕ್ಕೆ ಸಪರೇಟಾಗಿ ಪ್ರತ್ಯೇಕವಾದಂತಹ ಒಂದು ಬಜೆಟ್ ಇಲ್ಲ. ದೇರ್ ಈಸ್ ಅ ರೈಲ್ವೆ ಬಜೆಟ್, ಮತ್ತು ಅದರೊಂದಿಗೆ ಡಿಫೆನ್ಸ್ ಬಜೆಟ್, ಹೀಗೆ ಬೇರೆ ಬೇರೆ ಬಜೆಟ್ಗಳು ಇದ್ದಾವೆ. ಆದರೆ ಶಿಕ್ಷಣಕ್ಕೆ ಸಪರೇಟ್ ಆದಂತಹ ಒಂದು ಬಜೆಟು ಇಲ್ಲ. ನಾವು ಬೇರೆ ದೇಶಗಳೊಂದಿಗೆ ಒಂದು ಕಂಪೇರ್ ಮಾಡಿ ನೋಡಿದಾಗ ಕೆಲವು ರಾಷ್ಟ್ರಗಳಲ್ಲಿ ಇದಕ್ಕೆ ಒಂದು ಸಪರೇಟ್ ಬಜೆಟನ್ನು ಇಟ್ಟಿರ್ತಾರೆ ಮತ್ತು ಅಗಾಧ ಪ್ರಮಾಣದ ಅಮೌಂಟನ್ನು ಅದಕ್ಕೆ ಮೀಸಲಾಗಿ ಇಟ್ಟಿರ್ತಾರೆ ಶಿಕ್ಷಣಕ್ಕಾಗಿ, ವಿಶೇಷವಾಗಿ ಶಿಕ್ಷಣಕ್ಕೆ. ನಮ್ಮಲ್ಲಿ ಹಾಗೆ ವಿಶೇಷವಾಗಿ ಈ ಶಿಕ್ಷಣಕ್ಕೆ ಸಪರೇಟ್ ಬಜೆಟ್ ಇಲ್ಲ. ಬಜೆಟ್ ಅಂತಂದರೆ ಅದು ಕೇವಲ ಆಯವ್ಯಯ ಪಟ್ಟಿ ಮಾತ್ರ ಅಲ್ಲ. ಯಾವುದೇ ಒಂದು ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ, ಅವು ತಮ್ಮ ಅಭಿವೃದ್ಧಿಯನ್ನು ಈ ಬಜೆಟ್ಟಿನ ಮೂಲಕ ವ್ಯಕ್ತಪಡಿಸುತ್ತವೆ. ಅದೊಂದು ದಾರಿದೀಪ ಇದ್ದ ಹಾಗೆ. ಅದರಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇನು ಆಗಬೇಕು ಮುಂದಿನ ವರ್ಷಗಳಲ್ಲಿ ಅಂತಕ್ಕಂಥ ಒಂದು ಸಂಪೂರ್ಣವಾಗಿ ಒಂದು ಪಟ್ಟಿಯನ್ನು ಮಾಡಿ ಅದಕ್ಕೆ ಇಷ್ಟು ಅಲೋಕೇಟ್ ಮಾಡುತ್ತಾ ಹೋಗುತ್ತಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಶಿಕ್ಷಣಕ್ಕಾಗಿ ಇಷ್ಟು ಅಮೌಂಟ್, ಸೋ ಮೆನಿ ಕ್ರೋರ್ಸ್ ಅಂತ ಹೇಳಿಬಿಟ್ಟು ಅದನ್ನು ಏರ್ಮಾರ್ಕ್ ಮಾಡುತ್ತಾರೆ. ಆದರೆ ಅದು ಮುಖ್ಯವಾದ ಕೇವಲ ಶೈಕ್ಷಣಿಕ ಬಜೆಟ್ ಆಗಿರದೆ ಅದು ಒಂದು ಜನರಲ್ ಬಜೆಟ್ ಆಗಿರ್ತದೆ. ಇನ್ನು ನಾವು ಶಿಕ್ಷಣದ ವಿಚಾರ, ಕೇವಲ ಶಿಕ್ಷಣದ ವಿಚಾರ ಮಾತ್ರ ನಾವು ನೋಡುವ ಹಾಗಿದ್ದರೆ, ಈ ಒಂದು ಶಿಕ್ಷಣಕ್ಕೆ ಹೂಡತಕ್ಕಂಥ ಬಜೆಟು ಒಂದು ಪರಿವರ್ತನಾ ಸಾಧನ ಆಗಿರ್ತದೆ. ಲಿಂಗವಾಗಲಿ, ಜಾತಿ, ಧರ್ಮ, ಭೌಗೋಳಿಕ ಮತ್ತು ಸಾಮಾಜಿಕ ಆರ್ಥಿಕ ನೆಲೆಯಲ್ಲಿನ ಅಂತರವನ್ನು ತೊಡೆದು ಸಮಾಜದ ಒಂದು ನಿರ್ಮಾಣಕ್ಕೆ ಬಜೆಟು ಒಂದು ಸೇತುವೆಯಾಗಿರುತ್ತದೆ. ಇದು ಬಹುಮುಖ್ಯ. ಯಾವುದೇ ರೀತಿಯ ಒಂದು ಸಮಾಜದ ನಿರ್ಮಾಣಕ್ಕೆ ಶಿಕ್ಷಣ, ಶಿಕ್ಷಣ, ಯಾವುದೇ ರೀತಿಯ ಒಂದು ತಾರತಮ್ಯ ಇಲ್ಲದೇ ಇರತಕ್ಕಂಥ ಶಿಕ್ಷಣದಲ್ಲಿ ಯಾವುದೇ ರೀತಿಯ ತಾರತಮ್ಯ ಇರಕೂಡದು. ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಯಾವುದೇ ಕಾಸ್ಟ್ ಕಮ್ಯುನಿಟಿ ಮುಂತಾದಕ್ಕೆ ಸೇರಿದ ವ್ಯಕ್ತಿ ಇದ್ದರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯತೆಯನ್ನು ನಾವು ಸರ್ಕಾರಗಳು ಉಂಟು ಮಾಡಿಕೊಡೋದು. ಅದು ಒಂದು ಬಜೆಟು ಈ ರೀತಿಯ ಸಾಮಾಜಿಕ ಆರ್ಥಿಕ ನೆಲೆಯಲ್ಲಿ ಅಂತರವನ್ನು ತೊಡೆದು ಸಮಾಜದ ನಿರ್ಮಾಣಕ್ಕೆ ಈ ಒಂದು ಬಜೆಟು ಅತ್ಯಂತ ಉಪಯೋಗಕಾರಿ ಮತ್ತು ಇದೊಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ. ಮತ್ತು ಅದೇ ರೀತಿಯಲ್ಲಿ ನಾವು ಇನ್ನು ಬೇರೆ ದೇಶಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಂಥ ಒಂದು ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್
ನ್ಯೂಜಿಲೆಂಡ್, ಫಿನ್ಲ್ಯಾಂಡ್ ಮತ್ತು ಸಿಂಗಪೂರ್, ಈ ರೀತಿಯ ಕೆಲವು ದೇಶಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಂಥ ಒಂದು ಸಂದರ್ಭದಲ್ಲಿ ಈ ಸಿಂಗಪೂರ್, ಹಾಂಗ್ಕಾಂಗ್ ಮತ್ತು ಕೆನಡಾ, ಫಿನ್ಲ್ಯಾಂಡ್ ಇವುಗಳಲ್ಲಿ ಶಿಕ್ಷಣಕ್ಕೆ ಬಹಳ ಒಂದು ಆದ್ಯತೆಯನ್ನು ಕೊಟ್ಟು ಅದಕ್ಕೆ ದೇ ಏರ್ ಮಾರ್ಕ್ ಸರ್ಟನ್ ಅಮೌಂಟ್ ಫ್ರಮ್ ದ ಬಜೆಟ್, ಟೋಟಲ್ ಬಜೆಟ್, ಔಟ್ ಆಫ್ ದ ಟೋಟಲ್ ಬಜೆಟ್. ಸೊ ಹಾಗಾಗಿ ಅಲ್ಲಿ ಆ ದೇಶಗಳಲ್ಲಿ ಕೇವಲ ಒಂದು ಲಿಂಗ ತಾರತಮ್ಯವಾಗಲಿ ಅಥವಾ ಜಾತೀಯತೆ ಆಗಲಿ ಅಥವಾ ಧರ್ಮದ ವಿಚಾರವಾಗಲಿ ಯಾವುದನ್ನು ನೋಡದೆ ಕೇವಲ ಒಂದು ಮಾನವೀಯ ನೆಲೆಗಟ್ಟಿನ ಮೇಲೆ ಅಲ್ಲಿರ್ತಕ್ಕಂಥ ಜನರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಯಾವ ರೀತಿ ಹಿಂದುಳಿದಿದ್ದಾರೆ ಎಂಬುದನ್ನು ಕಂಡುಕೊಂಡು ಅವರನ್ನು ಮೇಲೆತ್ತಲು ಅಲ್ಲಿ ಪ್ರಯತ್ನ ಮಾಡುತ್ತಾರೆ. ಆಮೇಲೆ ಈ ಒಂದು ಸ್ಕೀಮಿನಿಂದ ಬಹಳಷ್ಟು ಗಮನಾರ್ಹವಾದಂಥ ಫಲಿತಾಂಶಗಳನ್ನು ಆ ದೇಶಗಳಲ್ಲಿ ಕಂಡಿವೆ ಮತ್ತು ದೇ ಗಿವ್ ಫಸ್ಟ್ ಪ್ರಿಫರೆನ್ಸ್, ಮುಖ್ಯವಾದ ಪ್ರಿಫರೆನ್ಸನ್ನು ಬಜೆಟ್ನಲ್ಲಿ ಅವರು ಕೇವಲ ಶಿಕ್ಷಣಕ್ಕಾಗಿ ಕೊಡುತ್ತಿರುತ್ತಾರೆ. ಫಿನ್ಲ್ಯಾಂಡ್ ಇದು ಅತ್ಯಂತ ಒಂದು ಚಿಕ್ಕದಾದಂಥ ಒಂದು ಪ್ರದೇಶ, ರಾಷ್ಟ್ರ, ಆದರೂ ಕೂಡ ಅಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಲ್ಲಿಯ ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಹೊರ ರಾಜ್ಯದಾಗಲಿ ಅಥವಾ ಹೊರ ರಾಷ್ಟ್ರದ ವಿದ್ಯಾರ್ಥಿಗಳೊಂದಿಗೆ ಸುಲಭವಾಗಿ ಅವರು ಕಾಂಪೀಟ್ ಮಾಡಿ ಅವರು ಗೆಲುವನ್ನು ಸಾಧಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದು ಅವರು ಇನ್ಫ್ರಾಸ್ಟ್ರಕ್ಚರ್ ಮುಂತಾದ ಬೇರೆ ಒಂದು ಎಕ್ಸ್ಪೆನ್ಸಸನ್ನು ಕಡಿವಾಣ ಹಾಕಿ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಲ್ಲಿ ಇರತಕ್ಕಂಥ ನಾಗರಿಕರು ವಿದ್ಯಾರ್ಥಿಗಳು ಒಬ್ಬ ಒಳ್ಳೆಯ ಪ್ರಜೆಯನ್ನಾಗಿ ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ತೆಗೆದುಕೊಂಡಾಗ ಕೇರಳ ಇದು ಒಂದು ಅಗ್ರ ಸ್ಥಾನದಲ್ಲಿ ಬರ್ತದೆ. ಕೇರಳ, ನೆಕ್ಸ್ಟು ಹಿಮಾಚಲ್ ಪ್ರದೇಶ ಮತ್ತು ಈ ಡೆಲ್ಲಿ, ಈ ಒಂದು ರಾಜ್ಯಗಳಲ್ಲಿ ಈ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವರು ಅಲ್ಲಿ ಉತ್ತಮ ಶಾಲೆಗಳನ್ನು ಆರಂಭ ಮಾಡಿದ್ದಾರೆ ಮತ್ತು ಅದರಲ್ಲಿ ಅವರು ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬರುವ ಹಾಗೆ ಇದ್ದರೆ ಕರ್ನಾಟಕದ ವಿಚಾರವಾಗಿ ತಗೊಂಡ್ರೆ ಅಲ್ಲಿ ಕೆಲವು ಈ ಶಾಲೆಗಳಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್, ಅಭಿವೃದ್ಧಿ ಮಾಡತಕ್ಕಂತಹ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಆದರೆ ಅಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿರುವುದು ಬಹಳ ಕಡಿಮೆ. ಇಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಗಳು, ಕನ್ನಡ ಮೀಡಿಯಂ ಶಾಲೆಗಳು ಇದ್ದಾವೆ ಮತ್ತು ಇಂಗ್ಲೀಷ್ಗೆ ಅವುಗಳನ್ನು ಪರಿವರ್ತನೆ ಮಾಡಿದಾಗ ಕೂಡ ಭಾಳಷ್ಟು ರಿಸಲ್ಟ್ಗಳು, ಉತ್ತಮ ರಿಸಲ್ಟ್ಗಳು ಬರುತ್ತಿಲ್ಲ. ಏಕೆಂದರೆ ಅಲ್ಲಿಯ ಮಕ್ಕಳಿಗೆ ಭಾಳಷ್ಟು ಕಷ್ಟ ಆಗ್ತದೆ. ಅದರಿಂದ ಅವು ಕನ್ನಡ ಮೀಡಿಯಂನಲ್ಲಿ ಅಲ್ಲಿಯ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಇನ್ನು ಇಲ್ಲಿಯ ಒಂದು ಸೌಲಭ್ಯಗಳನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ಬಹಳಷ್ಟು ಉತ್ತಮವಾದಂಥ ಶಾಲಾ ಕಟ್ಟಡಗಳು ಇಲ್ಲ ಮತ್ತು ಪೀಠೋಪಕರಣಗಳಾಗಲಿ ಇತರ ಸೌಲಭ್ಯಗಳು ಬಹಳಷ್ಟು ಕಡಿಮೆ. ಪ್ರತಿ ವರ್ಷ ರಾಜ್ಯ ಸರ್ಕಾರಗಳು ತಮ್ಮ ಶಾಲಾ ಕೊಠಡಿಗಳಾಗಲಿ ಅಥವಾ ಶಿಕ್ಷಕರಾಗಲಿ ಅವನ್ನು ಇಂಪ್ರೂವ್ ಮಾಡುವ ಒಂದು ಪ್ರಯತ್ನವನ್ನು ಮಾಡುತ್ತಿರುತ್ತದೆ. ಆದರೆ ಅವರು ಎಷ್ಟು ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಏನು ಇತ್ತು ಅಷ್ಟು ಪರ್ಫಾರ್ಮೆನ್ಸ್ಗೆ ಆ ಲೆವೆಲ್ಗೆ ದೇ ಆರ್ ನಾಟ್ ರೀಚಿಂಗ್ ಅಪ್ ಟು ದ ಮಾರ್ಕ್. ಆದ್ದರಿಂದ ಇದು ಬಹಳಷ್ಟು ಒಂದು ಕಷ್ಟವಾಗಿ ಪರಿಣಮಿಸಿದೆ. ಇನ್ನು ಅಲ್ಲಿರ್ತಕ್ಕಂತಹ ಶಾಲೆಗಳು ಕೆಲವು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಂತಹ ಈ ಶಾಲೆಗಳಲ್ಲಿ ಅಲ್ಲಿ ಸುರಿಯತಕ್ಕಂಥ ಅಗಾಧ ಪ್ರಮಾಣದ ಮಳೆಯಿಂದಾಗಿ ಅಲ್ಲಿಯ ಶಾಲಾ ಕಟ್ಟಡಗಳು ಶಿಥಿಲಾವಸ್ಥೆಯನ್ನು ತಲುಪಿವೆ. ಬಹಳಷ್ಟು ಉತ್ತಮವಾದಂಥ ಶಾಲಾ ಕಟ್ಟಡಗಳಿಲ್ಲ. ಅದರಿಂದ ಸಾಕಷ್ಟು ಈ ಬಜೆಟ್ಗಳಲ್ಲಿ ಒಂದು ಒಳ್ಳೆಯ ಫಂಡ್ಗಳನ್ನು ಅಲೋಕೇಟ್ ಮಾಡಿ ಎಲ್ಲ ತಾಲೂಕು ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಶಾಲಾ ಕಟ್ಟಡಗಳಿವೆ ಆ ಎಲ್ಲ ಶಾಲಾ ಕಟ್ಟಡಗಳನ್ನು ಉತ್ತಮ ರೀತಿಯಲ್ಲಿ ಕಟ್ಟಿ ಆಮೇಲೆ ಸರ್ವ ಋತು, ಎಲ್ಲ ಋತು, ಮಳೆಗಾಲ, ಚಳಿಗಾಲ ಅಥವಾ ಬೇಸಿಗೆ ಯಾವ ಋತುವಿನಲ್ಲಾದರೂ ಅವು ಸದೃಢವಾಗಿ ಚೆನ್ನಾಗಿ ಇರತಕ್ಕಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡುವುದು ಒಳ್ಳೆಯದು. ಅದೇ ರೀತಿಯಲ್ಲಿ ಪೀಠೋಪಕರಣಗಳು, ಮಕ್ಕಳಿಗೆ ಬೇಕಾದಂಥ ಬೈಸಿಕಲ್ಗಳು
ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ, ಯೂನಿಫಾರ್ಮು, ಸಾಕ್ಸು, ಎಲ್ಲ ಸೌಲಭ್ಯ, ಉತ್ತಮವಾದಂಥ ಲ್ಯಾಬ್ ಎಲ್ಲವನ್ನು ಅಲ್ಲಿ ವ್ಯವಸ್ಥೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಲು ಸಾಧ್ಯವಿದೆ. ಸೊ ಹಾಗೆ ಈ ಒಂದು ಶಿಕ್ಷಣದ ಒಂದು ಬಜೆಟ್ ಏನಿರ್ತದೆ, ಈ ಬಜೆಟ್ಟಿನ ಪ್ರಕಾರ ಎಷ್ಟು ಬಜೆಟನ್ನು ಏರ್ಮಾರ್ಕ್ ಅಂದರೆ ಈ ಒಂದು ಹೋದ ವರ್ಷದಲ್ಲಿ ಮಾಡಿರ್ತಕ್ಕಂತಹ ಒಂದು ಬಜೆಟ್ನಲ್ಲಿ ಏರ್ಮಾರ್ಕ್ ಮಾಡಿ ಇಟ್ಟಂತಹ ಒಂದು ಅಮೌಂಟನ್ನು ಸದುಪಯೋಗ ಸರಿಯಾದ ರೀತಿಯಲ್ಲಿ ಅದು ಬಳಕೆ ಆಗಿದೆ ಅಥವಾ ಇಲ್ಲ ಎಂಬುದನ್ನು ನೋಡಬೇಕು. ಪುನರಾ ವರ್ಷ ಅದನ್ನು ರೀಕನ್ಸಿಡರ್ ಮಾಡಿಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಿದೆ ಅಥವಾ ಇಲ್ಲ ಎಂಬುದನ್ನು ನೋಡಬೇಕು. ಸೊ ಹೀಗಾಗಿ ಗೆಳೆಯರೇ, ಒಂದು ಶಿಕ್ಷಣಕ್ಕಾಗಿ ಒಂದು ಒಳ್ಳೆಯ ಬಜೆಟನ್ನು ರಾಜ್ಯ ಸರ್ಕಾರವು ಕೊಡುವುದು ಯಾವಾಗಲೂ ಒಳ್ಳೆಯದು. ಈ ಒಂದು ಬಜೆಟ್ನಿಂದ ಒಳ್ಳೆಯ ಶಾಲಾ ಕಟ್ಟಡಗಳು ಮತ್ತು ನುರಿತ ಒಳ್ಳೆಯ ಶಾಲಾ ಶಿಕ್ಷಕರು, ಮಕ್ಕಳಿಗೆ ಕೆಲ ವರ್ಷಗಳ ಹಿಂದೆ ಬೈಸಿಕಲ್ನ ವಿತರಿಸ್ತಕ್ಕಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದರು. ಆ ಬೈಸಿಕಲನ್ನು ಮತ್ತೆ ಆ ಯೋಜನೆಯನ್ನು ಕೊಡಬೇಕು ಮತ್ತು ಉತ್ತಮ ಬಸ್ಸಿನ ಒಂದು ವ್ಯವಸ್ಥೆ ಅಥವಾ ಸೈಕಲಿನ ವ್ಯವಸ್ಥೆಗಳನ್ನು ಶಾಲೆಗಳು ಅಥವಾ ಈ ಬಜೆಟ್ಗಳಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ, ಬಡ ಮಕ್ಕಳು ಬಿಸಿ ಊಟದ ಮತ್ತು ಪೌಷ್ಟಿಕ ಆಹಾರದ ವ್ಯವಸ್ಥೆಯನ್ನು ಮಾಡಬೇಕು. ಮಕ್ಕಳಿಗೆ ಬಹಳಷ್ಟು ಬಡ ಮಕ್ಕಳು ಶಾಲೆಗಳಿಗೆ ಶೂಗಳಿದೆ, ಚಪ್ಪಲಿ ಇಲ್ಲದೆ ಬರ್ತವೆ. ಅದರಿಂದ ಅವುಗಳಿಗೆ ಶೂಗಳು, ಸಾಕ್ಸ್ಗಳು, ಯೂನಿಫಾರ್ಮ್ ವ್ಯವಸ್ಥೆ ಮಾಡಬೇಕು. ಇದೆಲ್ಲದರ ಜೊತೆಗೆ ಶಾಲೆಗಳಲ್ಲಿ ಒಳ್ಳೆಯ ಲ್ಯಾಬ್ರೇಟರಿಗಳನ್ನು, ಪ್ರಯೋಗಾಲಯಗಳನ್ನು ವ್ಯವಸ್ಥೆ ಮಾಡಬೇಕು. ಏಕೆಂದರೆ ಎಲ್ಲವನ್ನೂ ಕೊಟ್ಟಂಥ ಸಂದರ್ಭದಲ್ಲಿ ಮಕ್ಕಳು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ, ಅಭ್ಯಾಸವನ್ನು ಮಾಡಿ ಮುಂದೆ ಇಂದಿನ ಮಕ್ಕಳೇ ಮುಂದಿನ ನಾಗರಿಕರು. ಆದ್ದರಿಂದ ಪ್ರತಿ ವರ್ಷ ಕೇಂದ್ರ ಸರ್ಕಾರವೇ ಆಗಲಿ, ರಾಜ್ಯ ಸರ್ಕಾರಗಳೇ ಆಗಲಿ, ಒಂದು ಒಳ್ಳೆಯ ಬಜೆಟ್ಟಿನ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಣಕ್ಕೆ ಒಂದು ಈ ಮಕ್ಕಳನ್ನು ಮುಂದಿನ ಉತ್ತಮ ನಾಗರಿಕರನ್ನಾಗಿ ಮಾಡಲು ಖಂಡಿತವಾಗಿಯೂ ಈ ಒಂದು ಬಜೆಟು ಉಪಯೋಗ ಆಗುತ್ತದೆ. ಆದ್ದರಿಂದ ನಾವು ಉತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ನಾಗರಿಕರನ್ನು ನಾವು ಸಿದ್ಧಪಡಿಸುವುದು ನಿಮ್ಮೆಲ್ಲರ ಒಂದು ಕರ್ತವ್ಯ. ಗೆಳೆಯರೇ, ಇದಾಗಿತ್ತು ಇವತ್ತಿನ ಶೀರ್ಷಿಕೆ. ಮತ್ತೆ ಇದೇ ರೀತಿಯ ಶೀರ್ಷಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.